ಇವತ್ತು ಥರ್ಸ್ಡೇ, ಹಾಗಾಗಿ ಬಾಬಾ ಟೆಂಪಲ್ಗೆ ಬಂದು ನಾನು ಕೂಡ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೆ ಗೌರಿಬಿದನೂರಿಗೆ. ಆ್ಯಂಡ್ ಮಾರ್ನಿಂಗಿಂದ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ಕ್ರೌಡ್ ಇರುತ್ತೆ ಅಂತ ಹೇಳಿ ಈವ್ನಿಂಗ್ ಬಂದ್ವಿ. ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಆರಾಮ್ಸೆ ದರ್ಶನ ಮಾಡಿಕೊಂಡು ಆಮೇಲೆ ವಾಕ್ ಮಾಡಿಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ಬರ್ತಾ ನಮ್ಮ ಅಣ್ಣ ಡ್ರಾಪ್ ಮಾಡಿದ್ರು. ಹೋಗ್ತಾ ಇಬ್ಬರು ಕೂಡ ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ದರ್ಶನ ಎಲ್ಲ. ಪಿಲ್ಸಿ ಹೇಗಿರುತ್ತೆ ಈ ಒಂದು ಲಾಗ್ ಅಂತ ಗೊತ್ತಿಲ್ಲ, ಮೇ ಬಿ ರ್ಯಾಂಡಮ್ ಲಾಗ್ ಆಗಿರ್ಬೋದು ಇದು. ನೋಡೋಣ. ಫಸ್ಟು ಬಾಬಾ ಟೆಂಪಲಲ್ಲಿ ಬಂದು ದರ್ಶನ ತೊಗೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಲೋ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಇವತ್ತು ಥರ್ಸ್ಡೇ, ಹಾಗಾಗಿ ನಾವು ಇವತ್ತು ಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗಿಂದನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಾರ್ನಿಂಗ್ ನಾವು ಕ್ರೌಡ್ ಇರುತ್ತೆ, ಬೇಡ ಹೋಗೋದು, ಈವ್ನಿಂಗ್ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ ನಾನು ಗುರುಪೌರ್ಣಮಿಗೂ ಹೋಗ್ಲಿಕ್ಕಾಗಲಿಲ್ಲ ಬಾಬಾ ಟೆಂಪಲ್ಗೆ. ಲೈಕ್ ಸಮ್ ಪರ್ಸ್ನಲ್ ರೀಸನಿಂದ ನಾನು ಹೋಗಲಿಲ್ಲ. ಸೊ ದಟ್ ಈ ವೀಕ್ ಆದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ದಟ್ಟು ನನ್ನ ದೊಡ್ಡಮ್ಮನ ಮನೇಲಿದ್ದೆ ಗೌರಿಬಿದನೂರಲ್ಲಿ. ಇದು ಟೆಂಪಲ್ ನಮ್ಮ ದೊಡ್ಡಮ್ಮನ ಮನೆಯಿಂದ ವಾಕೇಬಲ್ ಡಿಸ್ಟೆನ್ಸು. ಹಾಗಾಗಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ನಾವು ಮಾರ್ನಿಂಗೇ ಹೋದರೆ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಏನು ಕ್ರೌಡ್ ಇರಲಿಲ್ಲ ಈವ್ನಿಂಗ್ ಟೈಮಲ್ಲಿ ಕೂಡ. ಯಾಕಂದರೆ ಮಳೆ ಬೇರೆ ಬರ್ತಿತ್ತಲ್ಲ, ಹಾಗಾಗಿ ಜನ ಎಲ್ಲ ತುಂಬಾ ಕಡಿಮೆ ಇದ್ದರು. ನೋಡಿ ನಮ್ಮ ಅಕ್ಕ ನನ್ನ ಬಿಟ್ಟು ನಮ್ಮ ಭಾವನ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾಳೆ. ಬೇಗ ಬರಬೇಕಾಗುತ್ತೆ ನೀವು ಕೂಡ. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ವಿಷಯನೇ, ಅಕ್ಕ ತಂಗಿರು ಒಂದು ಹತ್ರ ಸೇರಿದ್ದೀವಿ ಅಂತಂದರೆ ಎಂಡ್ಲೆಸ್ ಮಾತುಗಳಿರುತ್ತೆ. ಸೊ ನಾವು ಕೂಡ ಹಾಗೇ. ದಟ್ಟು ಇನ್ನು ನಮ್ಮ ಅಕ್ಕ ಇದ್ದಿದ್ರೆ ಇನ್ನೂ ಜಾಸ್ತಿ ಮಾತಾಡ್ತೀವಿ. ನಾನು ತೇಜ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ಳಿ. ಹಾಗೆ ಇಬ್ಬರು ಮಾತಾಡಿಕೊಂಡು ತುಂಬ ಚೇಂಜಸ್ ಆಗಿದೆ. ಇವೆಲ್ಲ ನಾನು ನೋಡೇ ಇರಲಿಲ್ಲ. ಈ ಬ್ರಿಡ್ಜ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಇದೆಲ್ಲ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಎಲ್ಲ ನನಗೂ ಹೊಸ ಫೀಲಿಂಗ್. ಲೈಕ್ ಈ ಕಡೆ ನಾನು ತುಂಬ ದಿನ ಆಗಿತ್ತು ಬಂದು ಈ ಏರಿಯಾಗೆಲ್ಲ, ಹಾಗಾಗಿ ಇವಳೆಲ್ಲ ನೋಡಿದ್ಲಲ್ಲ, ಎಲ್ಲ ಹೇಳ್ತಿರ್ಲಿ ಈಗ ಇಲ್ಲೆಲ್ಲ ಚೇಂಜ್ ಆಗಿದೆ ಅಂತ. ಹಾಗೆಯೇ ಇಲ್ಲಿಂದ ಒಂದು 200 ಮೀಟರಲ್ಲಿ ಸೇಲ್ ಕೂಡ ಹಾಕಿದ್ರು. ಮೊನ್ನೆ ಈವ್ನಿಂಗ್ ನಾವು ಹೋಗಿದ್ವಿ, 2 ಡೇಸ್ ಬ್ಯಾಕ್ ಏನೋ ಹೋಗಿದ್ವಿ. ಬಟ್ ಈವ್ನಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ನಾನು ಅವತ್ತು ಲಾಗ್ ಮಾಡಲಿಕ್ಕಾಗಲಿಲ್ಲ. ಸೊ ದಟ್ ವೈ ನಾಟ್ ಟುಡೇ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಅವಳು. ನಮ್ಮ ಅಕ್ಕ ಅಶ್ವಿನಿ ಓದಿದ್ದಿಲ್ಲೇ ಹೈಸ್ಕೂಲೆಲ್ಲ. ಆ್ಯಂಡ್ ಇಲ್ಲೇ ಓದಿ ಇವಳು ಹೈಸ್ಕೂಲ್. ತೇಜ ಇಲ್ಲಿ ಓದಲಿಲ್ಲ, PU ಮಾಡಿದ್ದು ಇಲ್ಲೊಂದು ಕಾಲೇಜ್ ಇದೆ ಈ ಕಡೆ, ಇದು ಕೂಡ ಆಚಾರ್ಯನೇ. ಇಲ್ಲೇ ಓದಿದ್ದು. ಮತ್ತು ಅದಾದ ನಂತರ ಎಕ್ಸಾಮ್ ಡ್ಯೂಟಿ ಎಲ್ಲ ಮಾಡಿದ್ದ ಅವಳು ಇಲ್ಲೇ PUಗೆ. ಅಂದರೆ ಎಂತ ಇನ್ವಿಜಿಲೇಟರ್ ಆಗಿ ಇಲ್ಲಿ ವರ್ಕ್ ಮಾಡಿದ್ದಾಳೆ. ಇಲ್ಲೇ PU ಮಾಡಿ ಅಲ್ಲಿ ಮಾಡಿದ್ರಾ? ಓಕೆ, ಸೊ ಸ್ವೀಟ್ ಆಫ್ ಯು ತೇಜ್. ಇದೇ ಆ ಸೇಲು. ಫೈನಲಿ ನಾವು ಕೂಡ ರೀಚ್ ಆದ್ವಿ. ಗೌರಿಬಿದನೂರಲ್ಲಿ ಆಚಾರ್ಯ ಕಾಲೇಜ್ ಫೀಲ್ಡಲ್ಲಿ, ಇದು ಆಚಾರ್ಯ ಕಾಲೇಜ್, ಇದು ಫೀಲ್ಡ್. ಇಲ್ಲಿ ಒಂದು ಸೇಲ್ ಹಾಕಿದ್ದಾರೆ. ಮೊನ್ನೆ ನೈಟ್ ಬಂದಿದ್ವಿ, ಬಟ್ ನಾನು ವ್ಲಾಗ್ ಮಾಡಿಲ್ಲ. ಹೇಗೇನು ಮತ್ತೆ ಬಂದಿದ್ದೀವಿ ಏನಾದ್ರು. ನಿಮ್ಮ ಮನೇಲಿ ಇದೆ ಅಲ್ವಾ? ಹೌದು, ಮನೆ ಸೇಮ್ ಅಲ್ವಾ? ಹಾಂ. ₹300 ಎಲ್ಲ ಕೂಡ ಎಲ್ಲ 300 ರುಪೀಸನಾ? ಹಾಂ, 250. ಇದು 300. ಓಕೆ, ಇದೆಲ್ಲ ಸೇಮ್ ಎಲ್ಲ ಓವರ್. ಲೈಕ್ ಅದು ಈ ಥರ ಬರುತ್ತೆ. ಹೌದು, ಬಟ್ ಸೌಂಡೇನು ಅಷ್ಟು ಬರ್ತಿಲ್ಲ ಕಣ. ಬರುತ್ತೆ ಗಾಳಿಗೆ. ಇದು ಏನೋ ಬೇಬಿ, ಬಟ್ ಏನಿದೆ ಅಂತ ಗೊತ್ತಿಲ್ಲ. ಲಕ್ಷ್ಮಿನಿ ಏನೋ ನನಗೂ ಗೊತ್ತಿಲ್ಲ. ಇದೆಲ್ಲ ನೋಡಿದೆ ನಾನು. ಒಂದು ಇದು ಸಾಲ್ಟ್ ಹಾಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ದಿಸ್ ಒನ್ ಉಪ್ಪಿನಕಾಯಿ ಎಷ್ಟು ಕ್ಯೂಟಾಗಿದೆಯಲ್ಲ ಇದು. ಅಜ್ಜಿ ಲೇಡೀಸ್. ಓಕೆ, ಹಾಂ ಹಾಂ ಹಾಂ. ಎಷ್ಟದು? 350 ರುಪೀಸ್. ನೀವೆಲ್ಲ ಚಿತ್ತೂರಿಂದ ಬಂದಿರೋದು? ಎಷ್ಟು ದಿನದಿಂದ ಇದ್ದೀರಾ? ಅಂದರೆ ಅವರಿಗೆ ಕನ್ನಡ ಬರೋದಿಲ್ಲ, ತೆಲುಗು ನನಗೆ ಸ್ವಲ್ಪ బರುತ್ತೆ, ಹಾಗಾಗಿ ನಾನು మాట్లాడుತೀನಿ ಅವ್ರ హత్ర. ఇఫ్ యూ డోంట్ మైండ్ ఇక్కడే ఉన్నారు. ఓకే, ఎక్కడ సేల్స్ చేసి అక్కడ అంతా మీరు వచ్చేస్తారా? అంటే మీకు ఏమైనా టైఅప్ అయ్యిండారా కంపెనీ జొత్లో?
ಓಕೆ ನೋಡಿ ಅವ್ರು ಈ ಥರ ಟೈಅಪ್ ಮಾಡ್ಕೋತಾರಂತೆ, ಎಲ್ಲಾದರೂ ಸೇಲ್ ಹಾಕಿದಾರಂದ್ರೆ ಈ ಥರ ಬರ್ತಾರಂತೆ, ಇದೆಲ್ಲ ತರಿಸ್ಕೋತಾರಂತೆ. ಕೆಲವೊಂದು ಐಟಮ್ಸ್ ಈ ಥರದ್ದೆಲ್ಲ ಓನಾಗಿ ಅವರೇ ಮಾಡ್ಕೋತಾರೆ ಅಂತ ಹೇಳ್ತಿದ್ದಾರೆ. ಯಾರಾದರೂ ಗೌರಿಬಿದನೂರಲ್ಲಿ ನಿಯರ್ ಬೈ ಇದ್ದರೆ ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು. ಇದೆಲ್ಲ ಏನಜ್ಜಿ ಇದು ಮಡಕೆ? ಓಕೆ ಓಕೆ, ಮಜ್ಜಿಗೆ ಹಾಕ್ಕೊಳ್ಳೋದಕ್ಕೆ. ಹಾಂ ಹಾಂ ಹಾಂ, ಓಕೆ. ಇದೆಲ್ಲ ಕುಕ್ಕಿಂಗ್ ಐಟಮ್ಸ್. ಸೊ ನೈಸ್. Massage, body massage, hand massage, ದಿಸ್ ಒನ್ finger massage. हाँ, ये all items massage. ಫಿಂಗರ್ ಮಸಾಜ್, This one hand body massage रहता ಬಾಡಿ ಮಸಾಜ್. है. Body massage के लिए ಓಕೆ आता है. ये all items body massage. हाँ ये flower pot, ಓಕೆ. flower pot है ये. ದಿಸ್ ಇಸ್ ಆಲ್ಸೋ ಹುಡ್. हाँ, wood. All items. अच्छा wood. है. हाँ, ये all items body massage है. देखो foot massage, acupressure, blood circulation के लिए रहता है. Blood. All items ऐसा body massage के लिए रहता है. देखो, ओके. हाँ है यार. massage करने के लिए. ये हैंड मसाज के लिए आता है. देखो ब्लड सर्कुलेशन के लिए. हाँ हाँ शुगर, बीपी, पेन किलर ये सब रहता है ना, दर्द उसके लिए आराम मिलता है, अच्छा रहता है. ओके. तो ये जो है बॉडी मसाज के लिए रहेगा. देखो ब्लड सर्कुलेशन के लिए. हाँ 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 एक्यूप्रेशर फूड के लिए रहता हो. ಹಾಂ ಓಕೆ. ಬಿಕಾಸ್ ಅವರಿಗೆ ಕನ್ನಡ ಗೊತ್ತಿಲ್ಲ, ಹಾಗಾಗಿ ಈಸ್ ಎಕ್ಸ್ಪ್ಲೈನ್ ಇನ್ ದ ಹಿಂದಿ. ಇವನ್ ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ಹಿಂದಿ, ಹಾಗಾಗಿ ये देखो हैंड मसाज के लिए रहेगा. जैसे ऐसा ये सब रहता है ना, ऐसा मसाज करने के लिए. ಹಾಂ ಹಾಂ ಹಾಂ, ಓಕೆ. ऐसा मसाज करने का. ದಿಸ್ ಒನ್ ये भी हैंड मसाज के लिए रहता है. ಹ್ಯಾಂಡ್ ಮಸಾಜ್. ಓಕೆ, ಲೈಕ್ ಬಾಲ್, ಪ್ಲಾಸ್ಟಿಕ್ ಬಾಲ್. ಓಕೆ वुड है, वुड है. No, All no. items wood. ಓಕೆ. नो प्लास्टिक. ये बिग साइज देखो फ्लावर पोट आता है, ये भी वुड रहता है. ಹಾಂ ಹಾಂ ಹಾಂ, सारे साथ में देखो फॉर्म, ये भी वुड का रहता है. ಓಕೆ. ಹಾಂ ಹಾಂ, इधर देखो अदर आइटम. ओके. ये है कि देखो ये छड़ी आता है, स्टिक. का? स्टिक स्टिक रहता है. ಹಾಂ ಹಾಂ ಹಾಂ. तो फिर ಸಿ ಕ್ಯೂಟ್ ಆಗಿದೆ ಸೈಕಲ್ ಎಲ್ಲ. ಕೆತ್ನಾ ಪ್ರೈಸ್ ಭಯ ದಿಸ್ ये देखो साइकिल ಕೆತ್ನಾ ಪ್ರೈಸ್? 450. 450. ಯಾ. ये आएगा की होल्डर. देखो की होल्डर, ಹ್ಞೂ ಹ್ಞೂ. की होल्डर रहता है. ವುಡಿಂಗ್ ಪ್ಲೇಟ್ಸ್, ಡೆಕೋರ್ ಪ್ಲೇಟ್ಸ್ ಎಲ್ಲ. ड्राई फ्रूट्स वगैरह ऐसा रखने के लिए रहता है. ಹಾಂ ಹಾಂ. ದಿಸ್ ಒನ್ ಚಪಾತಿ ಮೇಕರ್. ये छोटे बच्चों के लिए खेलने का. ಹಾಂ ಹಾಂ ಹಾಂ, ये पॉन्ड्स रहता है. देखो ಓಕೆ. ये आएगा मनी बैंक. ಸಿಲಿಂಡರ್, मनी बैंक. ಮನಿ ಬ್ಯಾಂಕ್. ವೈಟ್ ಆಟ್ ಇಟ್ ಸಿಲಿಂಡರ್. ऐसा मनी बैंक आता है. देखो ಓಕೆ, ಕ್ಯೂಟ್ ಕ್ಯೂಟ್. ದಿಸ್ ಒನ್ ಆಲ್ಸೋ ಲೈಕ್ ಉಂಡಿ ಥರ, ಬಟ್ ಇದು ವುಡ್ ವರ್ಕ್. टी कोस्टर डाइनिंग टेबल पर रखने का. ಓಕೆ टी कोस्टर डाइनिंग टेबल पर रखने का. ಓಕೆ. ಹಾಂ ಅಚ್ಚಾ. जैसे Got भी it. टी कोस्टर है. देखो वेरे वेरे डिजाइन आता है. ಹಾಂ ಹಾಂ, अलग अलग डिजाइन. ಓಕೆ. ये देखो आता है सौंफ सुपारी मसाले रखने का बॉक्स आता है. ये कुमकुम डब्बी है. ಕುಂಕುಮ್ ಡಬ್ಬಿ. ಡ್ರೈ ಫ್ರೂಟ್ಸ್. ड्राई फ्रूट, सौंफ सुपारी मसाले ಹಾಂ ಹಾಂ. से सभी रख सकते हैं. ಸಿ ये वाइन ग्लास, ವೈನ್ ಗ್ಲಾಸ್. वाटर भी यूज कर लो. वाटर Okay. वाइन ग्लास उसको के लिए. ಕಾಫಿ ಟೀ ಗ್ಲಾಸಸ್ ಆಲ್ಸೋ. ದಿಸ್ ಒನ್ ಸೇಮ್. ನೈಸ್. कितना प्राइस? 350. 250, 350. ये पेन स्टैंड आता है. हाँ, पेन स्टैंड. ये फोटो फ्रेम आएगा देखो ऐसा रखने का. ये बिग साइज आता है. देखो ट्रे. ओके. ट्रे. आया ये ನೋಡಿ. ये देखो ये गन आएगा. गन कलर होगा. गन. 100 पीस के लिए आता है गन. इज दिस रियल और डमी? रियल नहीं, ओनली डमी. 100 पीस रहता है. ओके. वो डू. This one? बैंगल स्टैंड. Bangle stand. Oh, see how cute these are. ये धूप देखो अगरबत्ती लगाने का. अगरबत्ती. धूप हाँ. लगाते हैं ना, ಓಕೆ. इसके लिए रहता है. स्टैंड आता है इसका रखने का. ಊದ್ಬತ್ತಿ ಹಿಡೋದಕ್ಕಂತ ಇದು. ಕಿಚನ್ ಐಟಮ್ಸ್ ಇದೆ ಆ್ಯಂಡ್ ಟೆಂಪಲ್ ಐಟಮ್ಸ್ ಇದೆ. ये देखो सामरानी लगाने का धूप. ಧೂಪಂ. ಓಕೆ. वो होता है हॉट बॉक्स, चपाती रखने का. अच्छा है. दिस वन फाइन आइटम्स. ಬಿಕಾಸ್ ವುಡನ್ ವರ್ಕಲ್ಲಿ ಇದೆಯಲ್ಲ. ऑल आइटम्स वुड. ಹಾಂ ಹಾಂ, सभी वुड रहेगा. ಮೀಡಿಯಮ್ ಹೀಟ್ ಇರುತ್ತೆ. प्रॉब्लम नहीं रहता. अच्छा रहता है. ಓಕೆ ಓಕೆ. ಬ್ರೋ ಎನಿ ಡಿಸ್ಕೌಂಟ್ ಇದೆಯಾ ಏನಾದರೂ? ಡಿಸ್ಕೌಂಟ್ 10% ಡಿಸ್ಕೌಂಟ್ ಫಾರ್ ಆಲ್ ದ ಐಟಮ್ಸ್. ಎಷ್ಟಿದು? 280. 280 ಪ್ಲಸ್ 10% ಡಿಸ್ಕೌಂಟ್. ಓಕೆ. ಸ್ಮಾಲ್ ಹೇರ್ ಬ್ಯಾಂಡ್ಸ್.
ಕ್ಯೂಟ್ ಕ್ಯೂಟ್ ಇಯರಿಂಗ್ಸ್ ಇದೆ. ಸಿ ಎಷ್ಟಿದು? 100 ರುಪೀಸ್. ತೆಜ ತಗೊಳ್ಳೋಣ ಅಂತ ಇಲ್ಲಿದೆ ನೋಡು, ಇಲ್ಲಿದೆ ಯಾವ್ದು ಹೇಳು? ಆ ಥರ ಇಲ್ಲ, ಬೇರೆ ಥರ ಇದೆ. ಅರ್ಬಾನಿಕಲ್ ಏನೋ ತೊಗೊಂಡಿದ್ದೆ. ಎಲ್ಲ ಪ್ರಾಡಕ್ಟ್ಸ್ ಮೇಲೆ 10% ಡಿಸ್ಕೌಂಟ್ ಇದೆಯಂತೆ ಓನ್ಲಿ ಫಾರ್ ಈ ಶಾಪಲ್ಲಿ. ಇದು ಕೂಡ 100 ಭಯ? ಇದು ಇಯರಿಂಗ್ಸ್ ಚೆನ್ನಾಗಿದೆ. She is watching my videos. Thank you. Wholesale rate. Okay. Starting price? 250 से स्टार्टिंग है मैम. Starting price is 250. Okay. ಇದೆಲ್ಲ ಎಷ್ಟಿದೆ ಕಾಸ್ಟ್? 700 का मैम अम्ब्रेला. 700. ಓಕೆ. ಆ ಕಡೆ ಪೋರ್ಷನ್ ಎಲ್ಲ 250, ದಿಸೆಲ್ಲ 600, ಎಬೋ 600. ಓಕೆ. 250 ವೆಸ್ಟರ್ನ್ ಟಾಪ್. ಓಕೆ. 2 pieces for 500. 2 pieces. Okay. 300 का मैम. Starting 300. Okay. This is also plazo. सरारा. Okay. Sorry? सरारा. Sarara. एलिफेंटा प्लाजो. Okay. ये 250 का. 250. ये कॉटन पैंट, स्ट्रेट पैंट, पेंसिल पैंट. Pencil pant. Both are 250. I mean these. होलसेल है ना. ಈ ಒಂದು ಸೇಲ್ ಫ್ರಮ್ ನೆಕ್ಸ್ಟ್ ಮಂತ್ 11th ವರೆಗೂ ಇರುತ್ತಂತೆ. ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. सभी अलग अलग रेट के हैं. 300 दिस टॉप्स. 300 है, 350 है, Okay. 500 है. Show me one top, anyone. Pick any one top and show me. Yeah. ಕ್ಲಾತ್ ವೈಸ್ ಎಲ್ಲ ಇಟ್ಸ್ ಟು ಗುಡ್. 350 ಅಂತ ಆಫರ್ಡ್ ಆಗಿದೆ, ತೊಗೋಬೋದು. ಇದು ಕಾಟನ್. नहीं, ಇದು बिग साइज. ಬಿಗ್ ಸೈಜ್. बिग साइज. ಓಕೆ. ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ಯಾರೂ ಇಲ್ಲ. ಎವ್ರಿ ಒಂದು ಎಲ್ಲ ಶಾಪಲ್ಲಿ ಪ್ರತಿಯೊಬ್ಬರು ಕೂಡ ನೀಟಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಎಸ್, ಇಂಡಿಯನ್ ಕ್ರಾಫ್ಟ್ ಅಂತ ಹೇಳಿ ಈ ಸೇಲು ಗೌರಿಬಿದನೂರು ಆಚಾರ್ಯ ಕಾಲೇಜ್ ಫೀಲ್ಡಲ್ಲಿ ನಡೆಸ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ 11th ವರೆಗೂ ಇರುತ್ತಂತೆ ಈ ಸೇಲು. ಯಾರಾದರೂ ಗೌರಿಬಿದನೂರು ಸರೌಂಡಿಂಗಲ್ಲಿ ಇರೋರು ನನ್ನ ವೀಡಿಯೋಸ್ನ ನೋಡ್ತಿದ್ರೆ, ಅಥವಾ ಗೌರಿಬಿದನೂರಲ್ಲಿ ಇರೋರು ಅಂತವ್ರು ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಿದ್ರೆ, ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಒಂದು ಜ್ಯುವೆಲರಿ ಶಾಪಲ್ಲಿ 10% ಡಿಸ್ಕೌಂಟ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾರಾದರೂ ಹೋಗಿ ಪರ್ಚೇಸ್ ಮಾಡ್ತಿದ್ರೆ ನನ್ನ ಚಾನಲ್ ನೇಮ್ ಹೇಳಿ ನಿಮಗೆ ಎಕ್ಸ್ಟ್ರಾ 2% ಡಿಸ್ಕೌಂಟ್ನ ಕೊಡ್ತಿದ್ದಾರಂತೆ ಅವರು. ನನಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕಂತಂದರೆ ನಾನು ಅಷ್ಟು ಪಾಪ್ಯುಲರ್ ಆಗಿಲ್ಲ, ಜಸ್ಟ್ ನಾನು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀನಿ. ಅವರು ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅವ್ರು ಕೇಳಿದ್ರು, ದೇ ಆರ್ ಲೈಕ್ ನಾನು ಯೂಟ್ಯೂಬರ್ ಅಂತ ಹೇಳಿದ ತಕ್ಷಣ ಅವರೇ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು, ಪ್ರತಿಯೊಂದು ಪ್ರಾಡಕ್ಟ್ನ ತೋರಿಸಿ ಈ ಥರ ಇದೆ, ಈ ಥರ ಯೂಸ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಆ ಜ್ಯುವೆಲರಿ ಶಾಪರ್ ಕೂಡ ನನ್ನ ಚಾನಲ್ ನೇಮ್ನ ಕೇಳಿ ಅವರು ನನ್ನ ಕಣ್ಮುಂದೆನೇ ವೀಡಿಯೋಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅದಾದ ನಂತರ ಯಾರಾದರೂ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಚಾನಲ್ ನೇಮ್ ತೋರಿಸಿದ್ದಾರೆ, 2% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದರು. ನನಗೆ ತುಂಬಾ ಖುಷಿ ಆಯಿತು. ಯಾರೂ ಮಿಸ್ ಮಾಡ್ಕೋಬೇಡಿ, ಹೋಗಿ ನನ್ನಿಂದ ಯಾರಿಗಾದ್ರೂ ಒಂದು 2% ಡಿಸ್ಕೌಂಟ್ ಸಿಗ್ತಿದೆ ಅಂತಂದರೆ ನನಗೂ ಕೂಡ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹೋಗಿ ನನ್ನ ಚಾನಲ್ ನೇಮ್ ರಂಜಿತಾ ಶ್ರೀನು ಲಾಕ್ಸ್ ಅಂತ ಹೇಳಿ, ದೇ ವಿಲ್ ಗಿವ್ 2% ಎಕ್ಸ್ಟ್ರಾ 2% ಡಿಸ್ಕೌಂಟ್ನ ಕೂಡ ಕೊಡ್ತಾರೆ ನಿಮಗೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಆಗಿದೆ. ಇಲ್ಲಿ ಪ್ರತಿಯೊಂದು ಕೂಡ ಆಲ್ಮೋಸ್ಟ್ ಎಲ್ಲ ಕ್ರಾಫ್ಟ್ ಐಟಮ್ಸೇ ಇದೆ. ಆ್ಯಂಡ್ ಅದು ಬಿಟ್ಟರೆ ಕ್ಲಾತಿಂಗ್ ಐಟಮ್ಸ್ ಒಂದು ಸ್ವಲ್ಪ ಇದೆ, ಸ್ಲಿಪ್ಪರ್ಸ್ ಇದೆ, ಮಕ್ಕಳಿಗೆ ಆಡ್ಕೊಳ್ಳೋದಕ್ಕೆ ತುಂಬ ಐಟಮ್ಸ್ ಇದೆ. ಇಲ್ಲಿ ನಾವು ಒಂದಷ್ಟು ಪಾಪುಗೆ ಪೇಂಟಿಂಗ್ ಆಗಿರ್ಬೋದು, ಒಂದು ಸ್ಲೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿನ ಒಂದು ಹಾಗೆ ಲಟ್ಟಣಿಗೆ ಚಪಾತಿ ಒತ್ತೋದಕ್ಕೆ ಒಂದೆರಡೆಲ್ಲ ತೊಗೊಂಡ್ವಿ ಪಾಪುಗೆ. ಆ್ಯಂಡ್ ಇಲ್ಲಿ ನಾನು ಲಾಗ್ ಮಾಡ್ತಿರೋ ಒಂದು ಆಂಟಿ ಕೂಡ ನನ್ನ ಕರೆದು ಯೂಟ್ಯೂಬರ್ ಅಂತ ಹೇಳಿ ನನಗೆ ಅವರು ಬ್ಲೆಸ್ ಕೂಡ ಮಾಡಿದ್ರು. ಲೈಕ್ ಇನ್ನು ಸ್ಟಾರ್ಟಿಂಗ್ ಆಂಟಿ ಅಂತ ಹೇಳಿದ್ದಕ್ಕೆ ನನ್ನ ಚಾನಲ್ ನೇಮ್ನ ಕೇಳಿ ನನ್ನ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಇಟ್ಸ್ ಲೈಕ್ ಎ ಎವೆನ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ನನಗೆ.
ಯಾಕಂದರೆ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಇದ್ದೀನಿ, ನನಗೆ ಈ ಥರ ಒಂದೆಲ್ಲ ಎನ್ಕರೇಜ್ಮೆಂಟ್ ಸಿಗ್ತಿದೆ, ನಾಟ್ ಓನ್ಲಿ ಇನ್ ಫ್ಯಾಮಿಲಿ ಅಥವಾ ಹೊರ್ಗಡೆಯಿಂದ ಕೂಡ ನಮ್ಗೆ ಈ ಥರ ಒಂದು ಎನ್ಕರೇಜ್ಮೆಂಟ್ ಸಿಗ್ತಿದೆ ಅಂದರೆ ಇದಕ್ಕಿಂತ ಬೇರೆ ಏನಿದೆ ಹೇಳಿ. ನಮಗೆ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಇಲ್ಲಿ ಕ್ಲಿಪ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ನನಗೆ ಅವರು ಒಂದು 10 ರೂಪೀಸ್ ಕಡಿಮೆ ಕೂಡ ತೊಗೊಂಡ್ರು. ತುಂಬಾ ಚೆನ್ನಾಗಿತ್ತು. ಒಂದಷ್ಟು ಕ್ಲಿಪ್ಸ್ ಕೂಡ ನಾನು ಇಲ್ಲಿ ಪರ್ಚೇಸ್. ಹಾಗೆ ಇಲ್ಲಿ ಕ್ಲಿಪ್ಸ್ ಎಲ್ಲ ತೊಗೊಂಡ್ವಿ, ಒಂದು 4-5 ಕ್ಲಿಪ್ಸ್ನ ತೊಗೊಂಡು ಅದ್ರ ಆಪೋಸಿಟಲ್ಲೇ ಒಂದು ಬ್ಯಾಗ್ ಶಾಪ್ ಇತ್ತು. ಅದನ್ನು ನಾನು 2 ಡೇಸ್ ಬ್ಯಾಕ್ ಬಂದಾಗ ಒಂದು ಬ್ಯಾಗ್ನ ನೋಡಿದ್ದೆ, ಯಾವುದು ಝಾರಾ ಅಂತ ಹೇಳಿ ತೋರಿಸೋದು. ನಾಟೆ ಒರಿಜಿನಲ್, ಬಟ್ ಅದರ ಮೇಲೆ ಝಾರಾ ಅಂತ ಇತ್ತು. ಅದನ್ನು ನೋಡಿದೆ, ನನಗೆ ಇಷ್ಟ ಆಗಿತ್ತು. ಬಟ್ ಅವತ್ತು ನಾವು ತೊಗೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನೇ ಹೋಗಿ ಕೇಳ್ತಿದ್ದೆ, ನಿಮ್ಮ ಹತ್ರ ಒಂದು ಝಾರಾ ಬ್ಯಾಗ್ ಇತ್ತು ಅಂತ ಹೇಳ್ತಿದ್ದಾರೆ, ತೋರಿಸಿ ಅಂತ. ಬಟ್ ಅವತ್ತು ನಾನು ನೋಡಿದಾಗ ಬೇರೆ ಕಲರಲ್ಲಿ ಇತ್ತು, ಚೆನ್ನಾಗಿತ್ತು. ಇವತ್ತು ಹಾಕೋ ನಂಗೆ ಅದು ವೈಸ್ ಇಷ್ಟ ಆಗಲಿಲ್ಲ. ಹಾಗಾಗಿ ಅವರು ಬೇರೆ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಿದ್ರು, ಇಷ್ಟ ಆಯಿತು ನನಗೆ. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ 350 ಅಂತ ಹೇಳ್ತಿದ್ರು. ನನಗೆ ಐಡಿಯಾ ಇತ್ತು, ಯಾಕಂದರೆ ನಾನು ಮಲ್ಲೇಶ್ವರಮಲ್ಲಿ ಒಂದು ಶಾಪಲ್ಲಿ ತೊಗೋತಿದ್ದೆ. ಆಲ್ಮೋಸ್ಟ್ ಅಲ್ಲಿ ನಾನು ಒಂದು 10 to 15 ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಕೂಡ 200ಇಂದ ಸ್ಟಾರ್ಟ್ ಆಗುತ್ತೆ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಯಾವತ್ತಾದರೂ ಹೋದಾಗ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ನನಗೆ 200 ಕೊಡಿ ಅಂತ ಬಾರ್ಗೇನ್ ಮಾಡ್ತಾಯಿದ್ದೀನಿ. ಈಸ್ ಲೈಕ್ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ನನ್ನ ವಿಡಿಯೋ ಹೆಡ್ ಮಾಡೋ ತನಕ ಆಗಲ್ಲ ಅಂತ ಹೇಳಿದ್ರು. ನಾನು ಅಲ್ಲಿ ತನಕ ಬಾರ್ಗೇನ್ ಮಾಡ್ತಾನೆ ಇದ್ದೆ. 200 ಕೊಟ್ಟರೆ ತೊಗೊಂಡು ಹೋಗ್ತೀನಿ 1-2 ಬ್ಯಾಗ್ಸ್ ಅಂತ. ಆ್ಯಂಡ್ ಫೈನಲಿ ಅವರು 200 ರೂಪೀಸ್ಗೆ ಕೊಟ್ಟರು. ಅಲ್ಲಿ ನಾನು ಕೂಡ 1-2 ಬ್ಯಾಗ್ನ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, ಬಟ್ ಸ್ವಲ್ಪ ನನಗೆ ಯಾಕೋ ಕಾಸ್ಟ್ ಅಂತ ಅನ್ನಿಸ್ತು ಈ ಒಂದು ಬ್ಯಾಗ್ ಶಾಪಲ್ಲಿ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಕೂಡ ಆಫರ್ಡಾಗೆ ಇತ್ತು. ಆ್ಯಂಡ್ ಇಲ್ಲೂ ಸ್ವಲ್ಪ ಮುಂದೆ ಹೋದಾದ ನಂತರ ಇಲ್ಲಿ ಕೂಡ ಅಕ್ಕ ಯೂಟ್ಯೂಬರ್ ಅಂತ ಕೇಳಿದ್ಲು. ಎಸ್ ಅಂತ ಅಂದೆ. ನಿಜ ನನಗೆ ಫಾರ್ ದ ಫಸ್ಟ್ ಟೈಮ್ ನನಗೂ ಏನೋ ಒಂಥರ ಫೀಲ್, ಲೈಫಲ್ಲಿ ಯಾವತ್ತೂ ಆ ಫೀಲ್ ಆಗಿಲ್ಲ. ಫಸ್ಟ್ ಟೈಮ್ ನಾನು ಒಂದು ಯೂಟ್ಯೂಬರ್ ಆಗಿ ಒಂದಷ್ಟು ಜನ ನನ್ನ ರೆಕಗ್ನೈಸ್ ಮಾಡಿ, ಅಂದರೆ ನನ್ನ ಚಾನಲ್ ನೇಮ್ ಹೇಳಿ ರೆಕಗ್ನೈಸ್ ಮಾಡಿಲ್ಲ, ನಾನು ಶೂಟ್ ಮಾಡ್ತಿರೋದನ್ನು ನೋಡಿ ಯೂಟ್ಯೂಬರ್ ಅಂತ ಕೇಳಿ ನನ್ನ ಚಾನಲ್ ನೇಮ್ನ ಕೇಳಿ ಅವರು ನನ್ನ ಕಣ್ಮುಂದೆ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ಹೇಳೋದಲ್ಲ. ನನಗೆ ನಿಜ ಸೀರಿಯಸ್ಲಿ ಹೇಳ್ಕೊಳಕ್ಕಾಗ್ತಿಲ್ಲ, ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗ್ತಿಲ್ಲ. ತುಂಬಾ ಖುಷಿ ಆಯಿತು. ಆ್ಯಂಡ್ ಒಂದಷ್ಟೆಲ್ಲ ಪರ್ಚೇಸ್ ಮಾಡಿ ಲೇಟ್ ಆಗುತ್ತೆ, ಇನ್ನು ಹಾಗೆ ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬೇಗ ತಗೊಂಡು ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದು ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಬನ್ನಿ, ಪರ್ಚೇಸ್ ಮಾಡ್ಕೊಳ್ಳಿ. ಒಂದು 2% ಇದೆ ನಿಮಗೆ ನನ್ನ ಕಡೆಯಿಂದ ಡಿಸ್ಕೌಂಟ್ ಕೂಡ ಇದೆ. ಇಲ್ಲಿ ನನ್ನ ಚಾನಲ್ ನೇಮ್ನ ಹೇಳಿ ಒಂದು 2% ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ತೇಜವ್ರು ಯಾವಾಗಲಿಲ್ಲ ಬಟ್ಟೆ ತೊಗೊಳೋದು ರಾಮದೇವಲ್ಲಿ. ನಾನು ಒಂದು 2-3 ತೊಗೊಂಡಿದ್ದೆ ವೆನ್ ಐ ವಾಸ್ ಇನ್ ಡಿಗ್ರಿ PU ಆ ಥರ. ಮತ್ತು ಬ್ಯಾಂಗ್ಳೂರ್ ಶಿಫ್ಟ್ ಆದಮೇಲೆ ನಂಗೆ ಗೌರಿಬಿದೂರು ಶಾಪಿಂಗೇ ಮರೆತುಬಿಟ್ಟೆ. ಅಲ್ಲಿ ತ ಚೆನ್ನಾಗಿರುತ್ತಲ್ಲ ಮನೆ ತುಳಸಿಯಲ್ಲಿ. ಇದು ಇಂದುಪುರ್ ಸರ್ಕಲ್. ಸೊ ಚೆನ್ನಾಗಿರುತ್ತೆ. ಕೇಳೋಣ ಇರು ಎಷ್ಟು kg ಅಂತ. ಅಲ್ಲಿ ನಾವು 200 ಕೊಟ್ಟು ತೊಗೊಂಡಿದ್ವಿ. ಎಷ್ಟು ಇದು kg? ಎಷ್ಟು? 1/4 kg 100 ರೂಪಾಯಿ. ಮೊನ್ನೆ kg 200 ರೂಪಾಯಿ ತೋಟದಲ್ಲಿ. ಇಲ್ಲೊಂದು ಹೋಟೆಲ್ ಇದೆ, ಓಲ್ಡ್ ಹೋಟೆಲ್ ಆ ಕಡೆ, ಕೃಷ್ಣ ಭವನ್ ಅಲ್ವಾ, ಚೆನ್ನಾಗಿದೆ ಅದು. ದೋಸೆ, ಮಸಾಲೆ ದೋಸೆ ಬರ್ತಿತ್ತು. ಆ ಸೇಲ್ ಹತ್ರ ಹೋಗಿ ಎನರ್ಜಿ ಎಲ್ಲ ಡೌನ್ ಆಗಿತ್ತು. ಹಾಗಾಗಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಗೋಬಿಗೆ ಕರ್ಕೊಂಡು ಹೋಗಿದ್ದು ನಮ್ಮ ತೇಜ ನನಗೆ. ಇನ್ನು ಈ ಗೋಬಿ ಟೇಸ್ಟ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ತಿಂತಾ ಇರೋದು ಚೈತನ್ ಚಾಟ್ಸ್ ಅಂತ ಹೇಳಿ, ಆಪೋಸಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್. ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಗೌರಿಬಿದೂರಲ್ಲಿ ಇರೋವರಿಗೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀವಿ, ಒಂದು ಸರಿ ಕೂಡ ಟೇಸ್ಟಲ್ಲಿ ವೇರಿಯೇಷನ್ ಆಗಿಲ್ಲ, ಅದೇ ಥರ ಟೇಸ್ಟ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲೆಲ್ಲೋ ತಿಂದಿದ್ದೀನಿ ನಾನು ಗೋಬಿನ, ಬಟ್ ನನಗೆಲ್ಲೂ ಆ ಥರ ಟೇಸ್ಟ್ ಸಿಗಲೇ ಇಲ್ಲ. ಇಲ್ಲಿ ಬಿಟ್ಟರೆ ಗೋಬಿ ತಿನ್ಕೊಂಡು ನೆಕ್ಸ್ಟ್ ಇನ್ನು ಮಳೆ ಬರ್ತಿದ್ದು, ಹಾಗಾಗಿ ಆಟೋಲ್ಲಿ ಫೈನಲಿ ಮನೆಗೆ ರಿಟರ್ನ್ ಆದ್ವಿ ನಾವು. ನಮ್ಮ ದೊಡ್ಡಮ್ಮಂಗೆ ಗೋಬಿ ತಗೋ, ನೀಟಾಗಿ ಪೂಜೆ ಮಾಡಿಬಿಟ್ಟೈತೆ. ದೊಡ್ಡಪ್ಪ ಹಾಯ್ ಮಾಡಿ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ನೂರಾರು ಜನಬಲದ ಅನುಬಂಧ ಇವ್ರದ್ದು. ಪೂಜೆ ಮಾಡಿಬಿಟ್ಟಿದ್ದಾರೆ. ನಾವು ಟೆಂಪಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮನ ಅಡುಗೆ ಮನೆ ನೋಡಿ ಫ್ರೆಂಡ್ಸ್, ಬರೀ ಪಾತ್ರನೇ ಇಟ್ಟಿದ್ದಾರೆ. ಈಗ ನಾವು ಆ ಮನೆಗೆ ಹೋಗ್ತಾ ಇದ್ದೀವಿ, ಲಕ್ಷ್ಮಿ ಅಕ್ಕ ಮನೆಗೆ. ನಾನು ನಮ್ಮ ದೊಡ್ಡಮ್ಮ. ಇದು ಮೈನ್ ರೋಡ್. ಇಲ್ಲಿ ಟೆಂಪಲ್ ಇದೆ, ಆಂಜನೇಯ ಸ್ವಾಮಿ ಟೆಂಪಲ್. ಇಲ್ಲಿ ನಮ್ಮ ಮನೆ.
ಆಂಟಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಹೌದು ಮತ್ತೆ ನಿಮಗೆ ಅಜ್ಜಿ ಚೆನ್ನಾಗಿದ್ದೀರಾ? ಹಾಯ್ ಮಾಡಿ ನಮ್ಮ ಚಾನಲ್ಗೆ, ಹಾಯ್ ಮಾಡಿ. ಅಂಕಲ್ ನೀವು ಹಾಯ್ ಮಾಡಿ. ನೀವು ಆರಾಮಾ? ಆಂಟಿ ಹಾಯ್. ಅವಳು ನೋಡಿ ಎಕ್ಸಾಮ್ಸಾ? ಸುಮ್ಮನೆ ಓದ್ಕೊತಾ ಇದೀಯಾ? ಎಷ್ಟನೇ ಕ್ಲಾಸ್ ಈಗ? ಏನಕ್ಕಿದೆಲ್ಲ ನೀವು ಸುಲಿತಾ ಇರೋದೀಗ? ಸುಮ್ಮನೆ ಮನೆಗೆ ಅಡುಗೆಗೆ ಸುಲ್ಕೊಳಕ್ಕಾಗಲ್ಲ ಅಂತನಾ? ಏನಕ್ಕೋ ಇದು? ಏನಕ್ಕೆ ದುಡ್ಡು ಜಾಸ್ತಿ ಆಗಿದೆಯಾ? ಬಂದವರೆಲ್ಲ ನಮ್ಮ ಮನೇಲಿ ನೋಡ್ಕೊಂಡು ಹೋಗ್ಲಿ ಅಂತ? ಅಲ್ಲ ಅದು ಸೊಳ್ಳೆ ಬತ್ತಿ ತಗೋಬರೋಗಪ್ಪ ಅಂದ್ರೆ ನಿಮ್ದು ಮೇಲೆ ಚೆನ್ನಾಗಿದೆಯಲ್ವಾ ಮನೆ? ಹಾಗೆ ಅಕ್ಕ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಸಿ, ತಾತಂಗಲ್ಲಿ ಹುಷಾರಿಲ್ಲ ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ನಮ್ಮ ದೊಡ್ಡಮ್ಮ ಅಷ್ಟರಲ್ಲಿ ಬಿಸಿ ಬಿಸಿ ಮುದ್ದೆ ಹಾಗೆ ಬೇಳೆ ಸಾರು ಮಾಡಿಕೊಟ್ರು. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನನ್ನ ತಂಗಿಗೆ ನಮ್ಮ ದೊಡ್ಡಮ್ಮ ಮಂಗಳಾರತಿ ಮಾಡಿದ್ರು, ಬೈದಿದ್ರು. ಹಾಗಾಗಿ ಅವಳು ಒಂದು ಮೂಲೆಯಲ್ಲಿ ಕೂತಿದ್ಲು. ಅವಳನ್ನ ರೇಗಾಡಿಸ್ಕೊಂಡು ನಾವೆಲ್ಲ ಊಟ ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ ಮುದ್ದೆ ಹಾಗೆ ಸಾಂಬಾರು ಏನೇ ಅವ್ರು ಅಡುಗೆ ಮಾಡಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಟಿಫನ್ಸ್ ಅಷ್ಟು ಚೆನ್ನಾಗಿ ಮಾಡಲ್ಲ, ಬಟ್ ಅಡುಗೆ ಇದು ರಿಮೈನಿಂಗ್ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮ. ಹಾಗೆ ನಾವೆಲ್ಲ ಊಟ ಮಾಡಿ ಅವಳು ತಿಂತಿರ್ಲಿಲ್ಲ, ಅವಳಿಗೆ ರೇಗಾಡಿಸ್ಕೊಂಡು ಅದಾದ ನಂತರ ನಾನು ನಮ್ಮ ಅಕ್ಕ ನನ್ನ ತಂಗಿ 3 ಜನ ವಾಕ್ ಹೋಗೋಣ ಅಂತ ವಾಕ್ ಹೋದ್ವಿ. ಅಲ್ಲಿಂದ ಒಂದು 600 ಮೀಟರ್ಸ್ ಬಂದ್ವಿ. ಏನಕ್ಕೆ ಬಂದ್ವಿ ಅಂದರೆ ನಮ್ಮ ಅಕ್ಕಂಗೆ ಹಾಗೆ ನನಗೆ ಇಲ್ಲಿ ಪರ್ಸ್ನಲಿ ಇಷ್ಟ ಚಾಕ್ಲೇಟ್ ಕೇಕ್. ಹಾಗಾಗಿ ಚಾಕ್ಲೇಟ್ ಕೇಕ್ ತಿನ್ನೋಣ ಅಂತ ಹೇಳಿ ಈ ಬೇಕ್ರಿಗೆ ನಡ್ಕೊಂಡ್ಬಂದ್ವಿ. ಈ ಚಾಕ್ಲೇಟ್ ಕೇಕ್ ತಿನ್ನೋಕ್ಕೆ ಒಂದು 500 ಮೀಟರ್ 600 ಮೀಟರ್ ವಾಕ್ ಮಾಡ್ಕೊಂಡ್ಬಂದಿದ್ದೀವಿ. ಹಾಗೆ ಇಲ್ಲಿ ಕೇಕ್ ತಿನ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಹೂವು ಕಟ್ತಿದ್ರು. ನಮ್ಮ ದೊಡ್ಡಮ್ಮ ತೇಜ ಇಬ್ಬರು ಕಟ್ತಿದ್ರು. ನನಗೆ ಹೂವು ಕಟ್ಟಕ್ಕೆ ಬರಲ್ಲ. ಟ್ರೈ ಮಾಡ್ತಿದ್ದೆ ಕಲ್ತ್ಕೊಳ್ಳೋಣ ಅಂತ. ಅದನ್ನ ನೋಡಿ ಅವರಿಬ್ಬರು ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಾನು ಅಲ್ಲೇ ಬಿಸಾಕ್ಬಿಟ್ಟು ನಮ್ಮ ಅತ್ತೆ ಮನೆ ಹತ್ರ ಹೋದೆ. ನಮ್ಮ ಅತ್ತೆ ಮಾವನ ಮಾತಾಡ್ಕೊಂಡ್ಬರೋಣ ಅಂತ ಹೇಳಿ. ಏನು ಬರುತ್ತೆ? ಏನು ಕನ್ನಡ ಬರಲ್ವಾ? ಅಲ್ಲಿ ನೋಡ್ರಿ ನಿಮ್ಮ ವೈಫ್ ನೋಡ್ರಿ ಎಷ್ಟು ನೀಟಾಗಿ ರೆಡಿಯಾಗಿ ನಿಂತೈತೆ. ಅಲ್ಲಿ ನೀವು ನೋಡಿ ಹಿಂದೆ ಏನು ಸಮಾಚಾರ? ಗಾಳಿ ಮಳೆಯಲ್ಲಿ ಗಣೇಶನ್ ನೋಡಕ್ಕ ನಮ್ಮ ಸೊಸೆ ಬರ್ತಾಳೆ. ಯಾರು ಶೂಟಿಂಗ್ ತೆಗಿಯೋಣ ಎಲ್ಲಿ ಇಷ್ಟೇ ಮಾಡಿರೋದು ಮಾಡೇ ಇಲ್ಲ. ಅಷ್ಟಕ್ಕೆ ನೀನು ದುಡ್ಡು ಕೊಡ್ಬೇಕಂತ. ನಾನಾ? ದುಡ್ಡು ಕೊಡು. ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಫಸ್ಟ್ ಪೇಮೆಂಟ್ ಇನ್ ಗಣೇಶ್. ನಮ್ಮ ಮಾವ ಏನೋ ಹೇಳ್ತಾ ಇದ್ದಾರೆ ಹೇರ್ ಕಟ್ ಬಗ್ಗೆ, ಹೇಳ್ರಿ. ಕೂದಲು ಹೆಣ್ಮಕ್ಳು ತುಂಬ ಇರಬೇಕು. ತುಂಬ ಇರ್ಬೇಕಲ್ಲಿ. ನಿಮ್ಮ ವೈಫ್ಗೆ ಎಷ್ಟಿದೆ ತೋರಿಸ್ರಿ. ನಮ್ಮ ಅತ್ತೆ ಗುದ್ದ ಇದೆಯಾ ಅಂತ ಅದಕ್ಕೆ ನಮಗೂ ಇರಬೇಕಾ? ನೀವು ಇರಬೇಕು. ಓಕೆ ಓಕೆ ನೆಕ್ಸ್ಟ್ ಇಯರ್ ಎಲ್ಲ ಇವಾಗ ಗಣೇಶಪ್ಪ ನಿಂಗೆ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡ್ಬೇಕು. ನೀವು ಆಶೀರ್ವಾದ ಮಾಡಿ ನಾವು ಕೂದಲು ಬೆಳೆಯುತ್ತಾ? ಒಳ್ಳೆ ಕೆಲಸ ಆಗ್ತದೆ. ಊಟ ಮಾಡಿದ್ರ ಇಬ್ರು? ಹೋಗ್ಲಿ. ಅತ್ತೆ ನೀವು ಮಾಡಿದ್ರಾ? ಏನು ಮಾಡಿದ್ದೀರಾ ಅಡುಗೆ? ದೋಸೆ. ದೋಸೆ? ದೋಸೆ ನನಗೆ ದೋಸೆ. ನಿಮಗೆ ಮಾತ್ರ? ನನಗೆ ಮಾತ್ರ ದೋಸೆ. ಒಂದು ನಿಮಿಷ ನೋಡ್ಕೊಳ್ಳಿ. ಇಬ್ಬರು ಕಪಲ್ಸ್ನ ಇಲ್ಲಿ ನೋಡ್ಕೊಳ್ಳಿ. ಒಳಗಡೆ ಒಂದು ಫೋಟೋ ಇದೆ ತೋರಿಸಿರೋದ್ರಲ್ಲಿ ಹೆಂಗಿದ್ದಾರೆ ಇವರಿಬ್ರು ಅಂತ. ಹೌದು, ಇದು ಸ್ಟಾರ್ಟಿಂಗ್ ಅವ್ರ ಮ್ಯಾರೇಜ್ ಆದಾಗ ಹಿಂಗಿದ್ದಾರೆ ಈ ಇಬ್ರು ಕಪಲ್ಸ್. ಹೊರಗಡೆ ನೋಡಿದ್ರಲ್ಲ, ಆಮೇಲೆ ಅದು ನೋಡಿ ತಾಳಿಗೆಲ್ಲ ದಾರದೆಲ್ಲ ಇದೆ ಅವರಿಗೆ. ಅಯ್ಯಯ್ಯೋ. ನಮ್ಮ ಅತ್ತೆಯವ್ರ ಮನೇಲಿ ದೊಡ್ಡ ಖಜಾನ ಇದೆ ನೋಡಿ. ಇದ್ರ ತುಂಬ ದುಡ್ಡು ಇಟ್ಕೊಬಿಟ್ಟವ್ರು ನಮ್ಮ ಅತ್ತೆಯವರು. ಏನು ಮಾಡ್ತಾ ಇದೀಯ ಅಕ್ಕ? ದೋಸೆ ನೈಟ್ ಅಲ್ಲ ದೋಸೆ. ನೆನ್ನೆ ಬಿಸಿಬೇಳೆ ಬಾತ್, ಇವತ್ತು ದೋಸೆ ಚಪಾತಿ. ಏಕೆ? ಶುಗರ್ ಇದೆಯಲ್ಲ ಮಾಮಂಗ? ಹಾಂ. ನಿಮಗೆ? ನಮಗೆ ರೈಸ್. ಅಣ್ಣ ಎಲ್ಲೋಯ್ತು? ಅಣ್ಣಂಗೆ ಹುಷಾರಿಲ್ವಾ? ಇಲ್ಲಿ ನೋಡಿ ಇವಳು ಏನು ಕೆಲಸ ಮಾಡ್ತಾ ಇದ್ದಾಳೆ. ಲೇ ಅತ್ತೆ ತೋರಿಸಿದ್ದೀನಿ ಅತ್ತೆ ನಿಮ್ಮ ಫೋಟೋ. ಬಿಫೋರ್ ಆಫ್ಟರ್ ಅಂತ ತೋರಿಸಿದ್ದೀನಿ. ಆದರೂ ನಮ್ಮ ಎದ್ದು ಸ್ನಾನ ಮಾಡಿ ಪಪ್ಪಿ ಮಕ್ಕಳು ಬೈಕಲ್ಲಿ ಹೋಗ್ತಿರ್ತಾರೆ. ನಮ್ಮ ಅತ್ತೆಗೆ ಮೋಸ ಮಾಡಿಬಿಡ್ತಾರೇನೋ ಅಂತ ಭಯ ನಮಗೆ. ಇಲ್ಲಿ ನೋಡ್ರಿ ಸಪೋರ್ಟು. ಓ ಎಲ್ಲೋದ್ರೂ ಬರ್ತೀರಂತೆ ನೀವು. ಮಾಮ ಒಂದ್ಸರಿ ಕೈ ಕೊಟ್ಬಿಡು ಮಾಮ. ಕೊಡ್ತೀರಾ? ನನಗಲ್ಲ, ಅತ್ತೆಗೆ.
ಹಿಂಗೂ ಕೊಡ್ಬೇಕು. ಓ ಓಕೆ ಮ್ಯಾಮ್ಸ್ ಬಾಯ್, ಗುಡ್ ನೈಟ್. ಇದು ಎಷ್ಟನೇ ದಿನ? 15th ಡೇನಾ? 15th ನಾಟ್ 5th. 15th or 20th ಡೇನಾ? ಹಾಂ, ಮೊನ್ನೆ ನಾನು ವಿಡಿಯೋ ಮಾಡಿದಾಗ ಅಷ್ಟು ಕಂಪ್ಲೀಟ್ ಆಗಿರಲಿಲ್ಲ. ಈಗ ನೋಡಿ ಮುಖ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೂ ಬೇಜಾನ್ ಕೆಲಸ ಇದೆಯಲ್ಲ, ಇನ್ನೂ ಒಂದು 20 ದಿನ ಇದೆಯಲ್ಲ ಮತ್ತೆ. ಏನು ಬರೀ ತುಳಿಯೋದೇ ಕೆಲಸ ಇವ್ ನಾನಿದು ತುಳಿದು ಬಿ ಸಾಕ ನಿನ್ನ ಮಣ್ಣನ್ನ. ತುಳಿಯಪ್ಪ, ಚೆನ್ನಾಗಿ ತುಳಿಯಪ್ಪ, ಎಕ್ಸಸೈಸ್ ಮಾಡಪ್ಪ. ಕಾಲು ನೋವು ಬರ್ತೈತೆ, ನಿಧಾನ ತುಳಿಮ್ಮ. ಗಣೇಶನೆಲ್ಲ ನೋಡಿಕೊಂಡು ಮನೆಗೆ ಬಂದು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ವಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಗೈಸ್ ಆರ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ವಿಲ್ ಸಿ ಇನ್ ದ ನೆಕ್ಸ್ಟ್ ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.